ತೀರ್ಪು ನಮಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ. ಸರಿಯಾದ ತೀರ್ಪು ಬರ್ತದೆ ಅಂತ ನಮಗೆ ನಂಬಿಕೆ ಅದರಲ್ಲಿ ನಮಗೆ ಹೈಕಮಾಂಡ್ ಸಂಪೂರ್ಣ ಹೈಕಮಾಂಡ್ ಮಾತ್ರ ಅಲ್ಲ, ಕರ್ನಾಟಕ ಜನತೆ, ನೀವು ಮತ್ತೆ ಎಲ್ಲ ನಾವು ಕ್ಯಾಬಿನೆಟ್ ಕೊಲೀಗ್ಸು MLAs ಎಲ್ಲ ನಾವೆಲ್ಲ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಒಟ್ಟಿಗೆ ಇದ್ದೀವಿ. ನಿಮಗೆ ಗೊತ್ತಿದೆ ಚೆನ್ನಾಗಿ ಅದು ಯಾಕೆ ಯಾವ ರೀತಿಲಿ ಆಗಿದೆ ಹೆಂಗಾಗಿದೆ ಗೊತ್ತಿದೆ. ನೋಡೋಣ ಈಗ ಹೆಂಗಾದ್ರು ನ್ಯಾಯಾಲಯದಲ್ಲಿ ತೀರ್ಪು ಬಂದ ಮೇಲೆ ಅದರ ವಿಚಾರ ಕಮೆಂಟ್. ಸರ್, ಒಂದ್ ವೇಳೆ ಏನಾದ್ರೂ ಆದೇಶ ವಿರುದ್ಧವಾಗಿ ಬಂದ್ರೆ ಮುಂದಿನ ನಡೆ ಹೇಗಿರುತ್ತೆ ಸರ್? ನೋಡಿ, ಇದೆಲ್ಲ ವಿರೋಧ ಪಕ್ಷದ ಹಗಲು ಕನಸುಗಳು. ಅದ್ರಲ್ಲಿ ಏನಾದ್ರು ಇರ್ಬೇಕಲ್ಲ. ನಾನು ರಾಜೀನಾಮೆ ಕೊಟ್ಟಿದ್ದು ಅಂತ ಇಟ್ಬಿಟ್ರೆ ನನಗೆ ಏನು ನನ್ನ ವಿರುದ್ಧ DK ರವಿ ಕೇಸಲ್ಲಿ ಮಾಡಿದ್ರು, ಗಣಪತಿ ಕೇಸಲ್ಲಿ ಮಾಡಿದ್ರು, ನಮ್ಮ ಪಕ್ಷದ ವಿರುದ್ಧ ಮಾಡ್ತಾರೆ ಅಂತ ಇಟ್ಬಿಟ್ರೆ ನಾನಾಗಿ ವಾಲಂಟಿಯರ್ ಆಗಿ ಕೊಟ್ಟಿದ್ದೆ ಹೊರತು ಅವತ್ತು ಯಾರು ನನಗೆ ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ. ಹೈಕಮಾಂಡ್ ಹೇಳಲಿಲ್ಲ, ಮುಖ್ಯಮಂತ್ರಿ ಹೇಳಲಿಲ್ಲ, ನಾನಾಗಿ ಕೊಟ್ಟಿದ್ದೆ. ಯಾಕಂದರೆ ಪಕ್ಷ ಇದೇ ಥರ ಇವರು ಹಿಟ್ ಆ್ಯಂಡ್ ರನ್ ಕೇಸುಗಳು. ಈಗೇನು ಹೇಳ್ತಿದ್ದಾರೆ ಡಿ ಕೆ ರವಿ ವಿಚಾರದಲ್ಲಿ ಏನು ಹೇಳಿದ್ರು ನನ್ನ ವಿಚಾರ ಎಗ್ನೆಸ್ಟು CBIಗೆ ಕೊಟ್ಟಿದ್ದು. CBI ಕೊಟ್ಟ ಮೇಲೆ ಏನು ಬಂತು, ಯಾರು ಮಾತಾಡಿದಾರಾ? ಈಗ ಗಣಪತಿ ಕೇಸಲ್ಲಿ ಎಷ್ಟು ವರ್ಷಗಳು ನಡೀತಾ ಇದೆ, ಈಗೆಲ್ಲ ಇದಾಗಿದೆಯಲ್ಲ, ಯಾರಾದ್ರು ಮಾತಾಡ್ತಿದಾರಾ? ಇವರು ಸುಮ್ಮನೆ 100 ಸುಳ್ಳು ಹೇಳ್ಬಿಟ್ಟು ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ಹೊರತು ನಾವು ಈ ವಿರೋಧ ಪಕ್ಷವನ್ನು ಅಷ್ಟು ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ. ಅವ್ರು ಏನು ಜನರ ಒಂದು ಆಶೀರ್ವಾದ ತೆಗೆದು ಅಧಿಕಾರಕ್ಕೆ ಬರ್ಲಿಕ್ಕೆ ಅವ್ರ ಕೈಯಿಂದ ಆಗೋದಿಲ್ಲ. ಈ ರೀತಿಯ ಪಿತೂರಿಗಳು ಮಾಡೋದು, ಸುಳ್ಳು ಹೇಳೋದು ಇದೇ ಆಗ್ತದೆ. ನೋಡಿ, ಅವ್ರ ಅಭ್ಯಾಸನೇ ಹಂಗೆ. ಅವ್ರು ಏನಂತ ಬಿಟ್ರೆ ನಿಮ್ಗೆ ಗೊತ್ತಲ್ಲ, ಈ ಗೋಬಲ್ಸ್ ಟ್ರೂತ್ ಅಂತ ಬಿಟ್ಟಿದೆಯಲ್ಲ, ಅದು ಫಾಸಿಸ್ಟ್ ಚಿಂತಾಗತಿ. ಅದು ಹಿಟ್ಲರ್ ಕಾಲದಲ್ಲಿ ಗೋಬಲ್ 100 ಸುಳ್ಳು ಹೇಳ್ಬಿಟ್ಟು ಸತ್ಯ ಮಾಡ್ಲಿಕ್ಕೆ ಹೊರಟಿದ್ರು. ಅದೇ ರೀತಿಯಲ್ಲಿ ಇವರಿಗೆ ಜನ ಬೆಂಬಲ ಇಲ್ಲ. ಒಂದು ಚುನಾವಣೆಯಲ್ಲಿ ಸಂಪೂರ್ಣ ಹತಾಶರಾಗಿದ್ದಾರೆ. ನಮ್ಮ 5 ಗ್ಯಾರಂಟಿ ಜನ ಸಂತೋಷದಲ್ಲಿದ್ದಾರೆ. ಇದನ್ನು ನೋಡ್ಬಿಟ್ಟು ಯಾವುದಾದ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಜನಪ್ರಿಯ ಮತ್ತು ಜನರ ಒಟ್ಟಿಗಿದ್ದಾರೆ, ಜನರಿಗಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನೇನಾದರೂ ಅವರ ಒಂದು ಇಮೇಜ್ ಕೆಳಗಡೆ ಮಾಡಿದ್ರೆ ನಾವೇನಾದರೂ ನಮ್ಮ ಪಕ್ಷ ಬರಲಿಕ್ಕೆ ಸಾಧ್ಯ ಎಂಬುದು ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಕರ್ನಾಟಕ ಜನತೆ ಗೊತ್ತಿದೆ, ಕಳೆದ ಬಾರಿ ಚುನಾವಣೆಯಲ್ಲಿ ಅವರಿಗೆ ಸರಿಯಾದ ಪಾಠ ಕಲಿಸಿದ್ದಾರೆ. ಇನ್ನೂ ಅವರು ಪಾಠ ಕಲಿಸಿದ್ರೆ ನಾವೇನು ಮಾಡ್ಲಿಕ್ಕಾಗ್ತದೆ? ಪಕ್ಷಗಳು ಹೋರಾಟ ಕೇಳ್ತಿರೋದು ಸರಿ, ಆಡಳಿತ ಪಕ್ಷ ಹೋರಾಟಕ್ಕೆ ಬೀದಿಗಿಳಿತಾರದು ಎಷ್ಟು ಮಟ್ಟಿಗೆ ಸರಿ? ನೋಡಿ, ಒಂದು ನಿಮಿಷ ಕೇಳಿ, ನಾವೇಕೆ ಹೋರಾಟ ಮಾಡೋದು? ರಾಜ್ಯಪಾಲರು ಅವ್ರ ಮೇಲೆ ನಮಗೇನು ಇಷ್ಟು ವರ್ಷ ಆಗ್ಬಿಟ್ಟು ನಾವೇನಾದ್ರು ಹೋರಾಟಕ್ಕೆ ಇಳಿದಿದ್ದೀವಾ? ಇವತ್ತು ಅವರೇನಾಗಿದೆ, ರಾಜ್ಯಪಾಲ ನಿಸ್ಸಹಕಾರ ಆಗಿದ್ದಾರೆ. ಇವತ್ತು ಅವರು ಏನು ಆ BJP ಅವರು ಏನು ಹೇಳ್ತಾರೆ ಅದನ್ನು ಮಾಡಲಿಕ್ಕೆ ಅವರು ಇವತ್ತು ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ದೆ ಹೊರತು ನಮಗೆ ರಾಜ್ಯಪಾಲರ ವಿರುದ್ಧ ವೈಯಕ್ತಿಕವಾಗಿ ಏನಿದೆ, ರಾಜಭವನ BJP ಆಫೀಸ್ ಮಾಡ್ತಿದೆ, ಅದಕ್ಕೆ ನಾವು ಹೋರಾಟ ಮಾಡೋದು. CM ವಿರುದ್ಧ ಆದೇಶ ಏನಾದರೂ ಬಂದ್ರೆ ಮುಂದಿನ ನಡೆ ಸರ್? ನೋಡಿ, ನಮ್ದು ಇಡೀ ಪಕ್ಷ ಹೈಕಮಾಂಡ್ CM ಒಟ್ಟಿಗಿದೆ. ನಮ್ಗೆ ಗೊತ್ತಿದೆ CM ಯಾವುದೇ ತಪ್ಪು ಮಾಡಲಿಲ್ಲ, ಆ ಮೂಡದಲ್ಲಿ ಯಾವುದೇ ಕೇಸ್ ಇಲ್ಲ ಅಂದ್ರೆ ಗೊತ್ತಿದೆ ನಮಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.